ನಾನು ಹೇಳೋದು ಯಾವುದು ನಂಬಬೇಡ್ರಿ ಅಂತ. ನಾನು ಹೇಳೋದು ಯಾವುದು ನಂಬೇಡ್ರಿ, ಪ್ರಶ್ನೆ ಮಾಡ್ರಿ. ನಾನು ಹೇಳೋದು ಮಾತ್ರ ಅಲ್ಲ, ಯಾರು ಹೇಳಿದ್ದನ್ನು ನಂಬೇಡ್ರಿ. ನರೇಂದ್ರ ಮೋದಿ ಹೇಳಿದ್ದನ್ನು ನಂಬೇಡ್ರಿ, ಸಿದ್ದರಾಮಯ್ಯ ಹೇಳಿದ್ದನ್ನು ನಂಬೇಡ್ರಿ, ಮಠಾಧೀಶ್ ಹೇಳಿದ್ದನ್ನು ನಂಬೇಡ್ರಿ. ದೊಡ್ಡ ದೊಡ್ಡ ಚಿಂತಕರು ಅಂತ ಅಂದ್ಬಿಟ್ಟು ಏನ್ ನಮಗ್ ಸುಮ್ಮನೆ ಟೈಟಲ್ ಕೊಟ್ಬಿಟ್ಟಿರ್ತಾರೆ, ಬರೀ ವಿಡಿಯೋ ಮಾಡಿದ್ದಕ್ಕೇನೆ ಸುಮಾರು ಜನ ಭಾರಿ ಚಿಂತಕರು. ನಾನು ಹೇಳಿದ್ದನ್ನು ನಂಬೇಡಿ, ನಾವುಗಳು ಹೇಳಿದ್ದನ್ನು ನಂಬೇಡಿ. ಪ್ರಶ್ನೆ ಮಾಡಿ. ಪ್ರಶ್ನೆಗೆ ನಿಮಗೆ ನಂಬುವಂತಹ ಉತ್ತರ ಸಿಕ್ಕರೆ ಅದನ್ನ ವಿಶ್ಲೇಷಣೆ ಮಾಡಿ ಒಪ್ಕೊಳ್ಳಿ. ಉತ್ತರ ಸಿಗ್ಲಿಲ್ವಾ ಬೆನ್ನತ್ತಿ ಆ ಉತ್ತರಕ್ಕೆ. ಈ ನಾಗರಿಕತೆ ಬೆಳೆದಿರೋದೆ ಪ್ರಶ್ನೆ ಕೇಳಿದ್ದಕ್ಕೆ, ಪ್ರಶ್ನೆಗೆ ಉತ್ತರವನ್ನ ಹುಡುಕಿದ್ದಕ್ಕೆ. ಇಲ್ಲಾಂದ್ರೆ ಮರದಿಂದ ಸೇಬಣ್ಣು ಬಿದ್ದಿದ್ದು ಬರೀ ನ್ಯೂಟನ್ ಹುಟ್ಟಿದ್ಮೇಲೆ, ಮರದಿಂದ ಸೇಬಣ್ಣು ಯಾವಾಗಲೂ ಬೀಳ್ತಾ ಇದೆ. ನ್ಯೂಟನ್ ಮಾತ್ರ ಪ್ರಶ್ನೆ ಬಂತು, ಮೇಲಿರೋ ಸೇಬು ಕೆಳಗೆ ಯಾಕೆ ಬಿತ್ತು ಅಂತ. ಆ ಪ್ರಶ್ನೆಯ ಬೆನ್ನೆದ್ದ ಗುರುತ್ವಾಕರ್ಷಣಾ ಸೂತ್ರಗಳ ಕಂಡಿಡ್ದ ವಿಜ್ಞಾನ ಬೆಳೀತು. ಇವತ್ತು ಏನೆಲ್ಲ ನಾವಿದ್ದೀವಿ ಪ್ರಶ್ನಿಸುವ ಮೂಲಕ ಬಂದದ್ದು. ಇದೇ ಪ್ರಶ್ನೆಯನ್ನ ಬುದ್ಧ ಸಮಾಜದ ಬಗ್ಗೆ ಕೇಳಿದ. ಯಾತಕ್ಕೆ ಹುಟ್ಟಿನಿಂದ ನಾವೆಲ್ಲರೂ ಸಮಾನರಾಗಿದ್ರು ಕೂಡ ಇಷ್ಟೆಲ್ಲ ಶ್ರೇಣೀಕರಣ, ಇಷ್ಟೆಲ್ಲ ದುಃಖ ಕಷ್ಟ ಯಾಕಿದೆ ಅಂತ ಪ್ರಶ್ನೆ ಕೇಳ್ದ. ದುಃಖ ಕಷ್ಟ ಬುದ್ಧ ಬಂದ ಮೇಲೆ ಬಂದಿದ್ದ? ಬುದ್ಧ ಕೇಳದ. ಬುದ್ಧ ಕೇಳಿದ ನಂತರ ಅದಕ್ಕೆ ಉತ್ತರಗಳನ್ನು ಹುಡುಕ್ತಾ ಹೋದ. ತನಗೆ ದಕ್ಕಿದ್ದಷ್ಟನ್ನ ಕೂಗಿ ಕೂಗಿ ಹೇಳ. ಬುದ್ಧನ ನಂತರ ನಾವು 2500 ವರ್ಷ ದಾಟಿದ್ವಿ. ಬುದ್ಧ ಹೇಳಿದಂತ ವಿಷಯಗಳಲ್ಲಿ ಕೆಲವು ಸಾರ್ವತ್ರಿಕ ಸತ್ಯಗಳಿವೆ, ಕೆಲವು ಸಾಂದರ್ಭಿಕ ಸತ್ಯಗಳಿದಾವೆ. ಎಲ್ಲಾ ತತ್ವಶಾಸ್ತ್ರಜ್ಞರದ್ದು ಅಷ್ಟೆ. ಕೆಲವು ಸಾಂದರ್ಭಿಕವಾಗಿರ್ತದೆ, ಕೆಲವು ಸಾರ್ವತ್ರಿಕವಾಗಿರ್ತದೆ. ನಮ್ಮ ಸಂದರ್ಭಕ್ಕೆ ನಾವು ಈ ಕಾಲದ ಬುದ್ಧನ್ನ, ಈ ಕಾಲದ ಅಂಬೇಡ್ಕರ್ನ, ಈ ಕಾಲದ ಮಾರ್ಕ್ಸ್ ಅನ್ನ, ಈ ಕಾಲದ ತತ್ವಶಾಸ್ತ್ರಜ್ಞರನ್ನ ನಾವು ಹುಡುಕಬೇಕು. ಅದು ನಾವೇ ಆಗ್ಬೇಕು. ಹೀಗಾಗಿ ಪ್ರಶ್ನೆ ಮಾಡಿ. ನೀವು ಪ್ರಶ್ನೆ ಮಾಡಿ ಅಂತ ಕೇಳೋದಕ್ಕೆ ಇನ್ನೊಂದು ತುಂಬಾ ಮುಖ್ಯವಾದ ಏನಪ್ಪಾ ಅಂದ್ರೆ ನನ್ನ ಹಿನ್ನೆಲೆ. ಇನ್ಫ್ಯಾಕ್ಟ್ ಏನು ಮೋಹನ್ ಕುಮಾರ್ ಅವರು ಹೇಳಿದ್ರು ಆ ಎಚ್ಚರ ತುಂಬಾ ಮುಖ್ಯವಾದದ್ದು. ನನ್ನ ಸಾಮಾಜಿಕ ಹಿನ್ನೆಲೆ ಯಾವುದನ್ನ ನಾವು ಅನುಮಾನಿಸ್ಬೇಕೋ ಆ ಅನುಮಾನಿಸಬೇಕಾದಂತ ಸಾಮಾಜಿಕ ಹಿನ್ನೆಲೆಯಿಂದ ಬಂದಂತ. ಹೀಗಾಗಿ ನಾನು ಹೇಳೋದನ್ನ ನಾನೇ ಪ್ರಶ್ನೆ ಮಾಡ್ಬೇಕು. ಫಸ್ಟು ನೀವು ಪ್ರಶ್ನೆ ಮಾಡ್ಬೇಕು. ಪ್ರಶ್ನೆ ಮಾಡದಿರ ನಾನು ಹೇಳಿದ್ದನ್ನು ಯಾವುದನ್ನೂ ನಂಬಬೇಡಿ. ಈ ಎಲ್ಲ ಕಾರಣಗಳಿಗೆ ಈಗ ಮುಖ್ಯವಾಗಿ ಇವಾಗ ನಾವು ಮಾತಾಡ್ಬೇಕಾಗಿರುವಂತ ವಿಷಯ ಸಂವಿಧಾನದ ಬಿಕ್ಕಟ್ಟು ಅಂತ ಬಹಳಷ್ಟು ಸತಿ ನಾವು ಬಹಳ ಸಲೀಸಾಗಿ ಮಾತಾಡ್ತೇವೆ. ಸಂವಿಧಾನ ಅಂದ್ರೆ ಏನು? ಮೊದಲನೇ ವಿಷಯ ಏನದು ಸಂವಿಧಾನ? ಅದು ಡಾಕ್ಯುಮೆಂಟ್. ಸಂವಿಧಾನ ಪ್ರಾರಂಭದಲ್ಲಿ ಮಾತಾಡ್ಬೇಕಾದ್ರೆ ಹೇಳದಂತೆ ಇದೊಂದು ಕ್ರಾಂತಿ. ಅಂಬೇಡ್ಕರ್ ಅವರು ಬಹಳ ಮುಖ್ಯವಾದಂತ ಒಂದು ಗ್ರಂಥ ಬರೆದಿದ್ದಾರೆ, ಪ್ರಾಚೀನ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ, ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಏನ್ಷಿಯಂಟ್ ಇಂಡಿಯಾ. ಯಾವಾಗ ಭಾರತದ ದಮನಿತ ಜನ ಅಸಮಾನತೆಯ ವಿರುದ್ಧ, ಜಾತಿ ವ್ಯವಸ್ಥೆಯ ವಿರುದ್ಧ, ವರ್ಣಾಶ್ರಮದ ವಿರುದ್ಧ ಬಂಡೆದ್ರು, ಆಗ ಒಂದು ಸಮಾನತೆಯ ಲಕ್ಷಣಗಳಿರುವ ಸಮಾಜಗಳು ಬಂತು. ಅದರ ವಿರುದ್ಧ ಬ್ರಾಹ್ಮಣ್ಯ ಮತ್ತೆ ಬಂಡೆದ್ದು, ಮತ್ತೆ ಬ್ರಾಹ್ಮಣ್ಯದ ಪುನಃಸ್ಥಾಪನೆ ಆಯಿತು. ಪುಷ್ಯಶೃಂಗನ ಕಥೆಗಳನ್ನೆಲ್ಲ ನಾವು ಕೇಳಿದ್ವಿ ಇತಿಹಾಸದಲ್ಲಿ. ಆ ಕ್ರಾಂತಿಗಳ ಸಾಲಿನಲ್ಲಿ ನಮಗೆ ಬುದ್ಧ, ಬಸವಣ್ಣ ಎಲ್ಲರೂ ಕೂಡ ಕಾಣ್ತಾರೆ. ಆ ಕ್ರಾಂತಿಗಳಲ್ಲಿ ಅತಿ ದೊಡ್ಡ ಕ್ರಾಂತಿ ಸಂಭವಿಸಿದ ಯಾವಾಗ ಅಂತಂದ್ರೆ ನಮ್ಮ ಸಂವಿಧಾನವನ್ನ ರಚನೆ ಮಾಡುವುದರ ಮೂಲಕ ಏನ್ ಸ್ವಾತಂತ್ರ್ಯ ಹೋರಾಟ ಅಂತ ಕರೆದ್ವಿ, ಆ ಸ್ವಾತಂತ್ರ್ಯ ಹೋರಾಟದ ಮೂಲಕ ನಾವೊಂದು ಕ್ರಾಂತಿಯನ್ನ ಸಾಧಿಸುವುದಕ್ಕೆ ಸಾಧ್ಯ ಆಯ್ತು. ಏನದು ಸ್ವಾತಂತ್ರ್ಯ ಹೋರಾಟ? ಆ ಸ್ವಾತಂತ್ರ್ಯ ಹೋರಾಟ ಕೇವಲ ಬಿಳಿಯರ ಬಿಳಿಮುಖ ಚೆನ್ನಾಗಿಲ್ಲ ಅಂತ ನಡೆಸಿದಂತ ಹೋರಾಟ ಅಲ್ಲ. ವಸಾಹತುಶಾಹಿ ಅಂತಂದ್ರೆ ಬ್ರಿಟಿಷರು ಬಂದು ನಮ್ಮನ್ನು ಆಳ್ತಿದ್ರು, ವಸಾಹತುಶಾಹಿ ವಿರುದ್ಧ ಹೋರಾಟ ಮಾತ್ರ ಅಲ್ಲ. ಜ್ಯೋತಿಬಾ ಫುಲೆ ಮತ್ತು ಅಂಬೇಡ್ಕರ್ ಯಾವುದು ಗುಲಾಮ್ಗಿರಿ ಅನ್ನೋದನ್ನ ಇನ್ನೂ ಸ್ಪಷ್ಟವಾಗಿ ಹೇಳಿದ್ರಲ್ಲ. ಜ್ಯೋತಿಬಾ ಫುಲೆ ಇನ್ನೂ ಸ್ಪಷ್ಟವಾಗಿ ಗುಲಾಮ್ಗಿರಿ ಅಂತಾನೆ ಒಂದು ಪುಸ್ತಕ ಬರುತ್ತೆ. ಅದರಲ್ಲಿ ಶೇಟ್ಜಿ ಮತ್ತು ಬಡ್ಜಿಗಳ ಗುಲಾಮತನದ ಬಗ್ಗೆ ಬರೆದ್ರು. ವ್ಯಾಪಾರಿಗಳ ಮತ್ತು ಬ್ರಾಹ್ಮಣ್ಯದ ಗುಲಾಮತನವೂ ಕೂಡ ಗುಲಾಮಿ. ಸೊ ಸ್ವಾತಂತ್ರ್ಯ ಅಂದ್ರೆ ನಮ್ಗೆ ಇವೆರಡರಿಂದಲೂ ಸ್ವಾತಂತ್ರ್ಯ ಸಿಗಬೇಕು. ಅಂಬೇಡ್ಕರ್ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಏನ್ ಹೇಳಿದ್ರು, ವಸಾಹತುಶಾಹಿ ಅಂದ್ರೆ 2 ವಸಾಹತುಶಾಹಿ ಇದೆ, ಬಾಹ್ಯ ವಸಾಹತುಶಾಹಿ, ಆಂತರಿಕ ವಸಾಹತುಶಾಹಿ. ಈ ಆಂತರಿಕ ವಸಾಹತುಶಾಹಿ ಅಂದ್ರೆ ಬ್ರಾಹ್ಮಣ್ಯ. ಇನ್ನೂ ಸ್ಪಷ್ಟವಾಗಿ ಅವ್ರು ಹೇಳಿದ್ದೇನು, 1939ರಲ್ಲಿ ಈ ದೇಶದ ದಮನಿತ ಜನರಿಗೆ 2 ಶತ್ರುಗಳು, ಬ್ರಾಹ್ಮಣಶಾಹಿ ಮತ್ತು ಬಂಡವಾಳಶಾಹಿ. ಬ್ರಾಹ್ಮಣಶಾಹಿ ಜಾತಿ, ಲಿಂಗ ಅಸಮಾನತೆ, ಈ ದೇಶಕ್ಕೆ ಸೀಮಿತವಾದಂತ ಸಕಲವಾದಂತ ವೈಷಮ್ಯಗಳನ್ನ, ದೌರ್ಜನ್ಯಗಳನ್ನ ಸೂತ್ರದ ರೂಪದಲ್ಲಿ. ಜಾತಿ ಅನ್ನೋದು ನಮ್ಮ ದೇಶದಲ್ಲಿ ಬರೀ ಒಂದು ಸಾಮಾಜಿಕ ವಿಭಜನೆ ಅಲ್ಲ, ಜಾತಿಯೇ ಕಾನೂನು, ಜಾತಿಯೇ ಸಂಪ್ರದಾಯ. ಇವೆಲ್ಲವೂ ಹೇಗೆ ರೂಪುಗೊಳ್ತೋ ಅದೊಂದು ಮತ್ತೊಂದು ವರ್ಕ್ಶಾಪ್ನ ವಿಷಯ ಆದ್ರೂ ಕೂಡ ಅದಿದೆ ನಮ್ಮ ದೇಶದಲ್ಲಿ. ಎಲ್ಲಿಯ ತನಕ ಈ ಜಾತಿ ವಿನಾಶ ಆಗುವುದಿಲ್ಲವೋ, ಎಲ್ಲಿಯ ತನಕ ಪ್ರತಿಯೊಬ್ಬನೂ ಕೂಡ ಸಮಾನವಾದವನು,
ಇಂಡಿವಿಜುವಲ್ ಲಿಬರ್ಟಿ ಅಂದ್ರೆ ನಾನು ಇಂಡಿವಿಜುವಲಿಸಮ್ ಫಸ್ಟ್ ಒಪ್ಕೋಬೇಕಲ್ಲ, ನಾನೊಬ್ಬ ವ್ಯಕ್ತಿಯಿಂದ ಈ ಸಮಾಜ ಒಪ್ಕೋಬೇಕಲ್ಲ. ಹುಟ್ಟಿನಿಂದ ನನ್ನ ಜಾತಕವನ್ನ, ನನ್ನ ಬದುಕನ್ನ ಬರೆದಂತ ಈ ಸಮಾಜದಲ್ಲಿ ಹುಟ್ಟಿನಿಂದ ಯಾರೂ ಸಮಾನರು ಅಲ್ಲ, ಅಸಮಾನರು ಅಲ್ಲ ಅಂತ ಹೇಳಿದ್ದು ಅತಿ ದೊಡ್ಡ ಕ್ರಾಂತಿ ನಮ್ಮ ದೇಶದಲ್ಲಿ. ಹುಟ್ಟು ಆಕಸ್ಮಿಕ ಅಲ್ವಾ, ಯಾರು ಅಪ್ಲಿಕೇಶನ್ ಹಾಕೊಂಡು ಹುಟ್ಟಲ್ವ. ಅಪ್ಲಿಕೇಶನ್ ಹಾಕೊಂಡು ಹುಟ್ಟೋದಿದ್ರೆ ಎಲ್ಲರೂ ಟಾಟಾ ಬಿರ್ಲಾ ಅಂಬಾನಿ ಮಕ್ಕಳ ಹುಟ್ತಾ ಇದ್ರು. ಹುಟ್ಟು ಉಚಿತ, ಆಟೋಗಳಿಂದ ಬರೆದಿರ್ತಾರಲ್ಲ, ಹುಟ್ಟು ಉಚಿತ, ಸಾವು ಖಚಿತ, ಪ್ರೀತಿ ಶಾಶ್ವತ, ಆಟೋಗಳಿಂದ ಬರೆದಿರ್ತಾರೆ. ಹುಟ್ಟು ಉಚಿತ, ನಾವು ಕೇಳ್ದಿರನ್ನ ಹುಟ್ಟು ಸಿಗುತ್ತೆ. ಆದರೆ ಸಾವು ಖಚಿತ, ಹುಟ್ಟು ಮತ್ತು ಸಾವಿನ ನಡುವಿನ ಬದುಕು, ಅದನ್ನ ತೀರ್ಮಾನ ಮಾಡೋದು ನಮ್ಮ ಹುಟ್ಟಾಗಬಾರ್ದು. ಆ ಆಕಸ್ಮಿಕ ಅನ್ನೋ ಹುಟ್ಟು, ನಾನು ಏನ್ ಉಡಬೇಕು, ಏನ್ ತಿನ್ಬೇಕು, ಏನ್ ಕೆಲಸ ಮಾಡಬೇಕು, ನಾನು ಸತ್ರು ಹೂಡಬೇಕಾ ಸುಡಬೇಕಾ, ಇವೆಲ್ಲವೂ ನನ್ನ ಹುಟ್ಟು ತೀರ್ಮಾನ ಮಾಡಬಾರ್ದು. ಹುಟ್ಟಿನಿಂದ ಇರುವ ಅಸಮಾನತೆಗಳೆಲ್ಲವೂ ಕೂಡ ಸರ್ವನಾಶವಾಗುವುದು ಮಾತ್ರವೇ ನಿಜಕ್ಕೂ ಕೂಡ ನಮಗೆ ಸ್ವಾತಂತ್ರ್ಯ ತರುತ್ತೆ. ಹುಟ್ಟಿನಿಂದ ನಮಗೆ ಅಸಮಾನತೆ ಮಾಡಿಟ್ಟಿರೋದು ಯಾವುದು? ನೀನು ಹೆಣ್ಣಾಗಿದೆಯಾ, ಆದ್ರಿಂದ ನೀನು ನಗಬಾರ್ದು. ಹೆಣ್ಣಾಗಿದೆಯಾ, ಗಂಡಸ್ರ ಹತ್ರ ಕೆಲಸ ಮಾಡಿಸ್ಬಾರ್ದು. ದಲಿತನಾಗಿದೆಯಾ, ನೀನ್ ಬೇರೆ ಪುರೋಹಿತರ ಹತ್ರ ಹೋಗಿ ಮುಟ್ಬಾರ್ದು, ದೇವಸ್ಥಾನಕ್ಕೆ ಹೋಗ್ಬಾರ್ದು. ಏನೆಲ್ಲ ಕಟ್ಟುಪಾಡುಗಳಿದಾವೆ, ಇವೆಲ್ಲವೂ ಕೂಡ ಹುಟ್ಟನ್ನ ಆಧರಿಸಿ ಈ ದೇಶವನ್ನ ತೀರ್ಮಾನ ಮಾಡಿದಂತ ಕಾನೂನು ಜಾತಿಗಳು. ಇದು ನಾಶ ಆಗ್ಬೇಕು. ಇದು ನಿಜಕ್ಕೂ ಸ್ವಾತಂತ್ರ್ಯ ಅಂತ ಹೇಳಾಯ್ತು. ಹೀಗಾಗಿ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ನಾವೇನೊಂದು ಪ್ರಜಾಪ್ರಭುತ್ವ ಅಂತ ಅಂದ್ಬಿಟ್ಟು ರೂಪಿಸ್ಕೊಂಡ್ವಿ. ಈ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಅರ್ಥ ಇದೆ. ಸಾಮಾನ್ಯವಾಗಿ ಪ್ರಜಾಪ್ರಭುತ್ವ ಅಂತಂದ್ರೆ ಹೈಸ್ಕೂಲ್ಗಳಲ್ಲಿ ನಮ್ಗೆ ಕಲಿಸ್ಕೊಡೋ ಪಾಠ ಏನು? ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ. ವಿಷಯ ಅದಲ್ಲ. ಪ್ರಜಾಪ್ರಭುತ್ವ ಅಂತಂದ್ರೆ ಅಂಬೇಡ್ಕರ್ ತುಂಬಾ ಸ್ಪಷ್ಟವಾಗಿ ಹೇಳೋದು, ಅದು ಆಡಳಿತದ ಪದ್ಧತಿ ಅಲ್ಲ. ಪ್ರಜಾಪ್ರಭುತ್ವ ಅಂದ್ರೆ ಇಬ್ಬರು ಮನುಷ್ಯರ ನಡುವಿನ ಮೌಲ್ಯ. ಭಾಷಣಕಾರರಿಗೂ ಕೇಳುಗರಿಗೂ ನಡುವೆ ಒಂದು ಶ್ರೇಣೀಕರಣ ಇರ್ತದೆ. ಈಗ ನಾನು ಮಾತಾಡ್ತಿದ್ದೀನಿ, ನಿಮ್ಗೆ 1000 ಅನುಮಾನಗಳು ಬಂದ್ರು ಕೂಡ ನೀವು ಕೇಳಂಗಿಲ್ಲ, ಒಂದು ಶ್ರೇಣೀಕರಣ ಸೃಷ್ಟಿಯಾಗುತ್ತೆ. ಮನೆ ಒಳಗಡೆ ಬೆಳಗ್ಗೆಯಿಂದ ಸಂಜೆ ತನಕ ಮನೇಲಿ ಕೆಲಸ ಮಾಡೋದು ಯಾರು? ಬೆಳಗ್ಗೆ ಫಸ್ಟ್ ಹೇಳೋದು ಯಾರು? ಕೊನೆಗೆ ಮಲಗೋದು ಯಾರು? ನಿಮ್ಮ ಹೆಂಡತಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಏನ್ ಹೇಳ್ತೀವಿ? ಏನು ಮಾಡೋದಿಲ್ಲ, ಮನೇಲಿ ಇರ್ತವೆ ನಾವು ಹೇಳ್ತೀವಿ. ಅಂದ್ರೆ ಅಮ್ಮನ ಕೆಲಸಕ್ಕೆ, ಹೆಂಗಸಿನ ಕೆಲಸಕ್ಕೆ ಅದು ಸಂಬಳ ಕೊಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅದು ಅದೃಶ್ಯ ಮತ್ತು ಅದಕ್ಕೆ ಮೌಲ್ಯ ಇಲ್ಲ. ಇದೆಲ್ಲವೂ ಪ್ರಜಾತಂತ್ರದ ಪ್ರಶ್ನೆ. ಹೆಣ್ಣು ಅನ್ನೋ ಕಾರಣಕ್ಕೆ ಹೆಣ್ಣಿನ ಕೆಲಸಕ್ಕೆ ಯಾಕೆ ಮಾನ್ಯತೆ ಇಲ್ಲ? ಯಾತಕ್ಕೆ ಮನೆ ಒಳಗಡೆ ಇಬ್ರು ಕೂಡ ಜೋಡೆತ್ತುಗಳು ಅಂತ ಹೇಳ್ತೀವಿ ತಾನೆ, ಗಂಡು ಹೆಣ್ಣು. ಮನೆ ಯಾರ ಹೆಸರಲ್ಲಿರುತ್ತೆ? ಜಮೀನ್ ಯಾರ ಹೆಸರಲ್ಲಿರುತ್ತೆ? ಎಲ್ಲಿ ತನಕ ಬಂದಿದೆ ಅಂದ್ರೆ ಮನೆ ಹೆಸರು, ಮನೆ ಜಮೀನು ನಮ್ಮ ಮನೆ ಅಮ್ಮನ ಹೆಸರಲ್ಲಿ, ಮಗಳ ಹೆಸರಲ್ಲಿ, ಹೆಂಡತಿ ಹೆಸರಿಲ್ಲ ಅನ್ನೋ ಕಾರಣಕ್ಕೆ ಅವರು ಭಾರತೀಯರೇ ಅಲ್ಲ ಅನ್ನುವಂತ ಒಂದು ಕಾನೂನು ಬಂದಿದೆ. ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೇನೆ. FIR ಅಂತ ಕರೀತಾರದು. ಸೊ ಹೀಗಾಗಿ ಪ್ರಜಾತಂತ್ರವನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಪ್ರಜಾತಂತ್ರ ಇಬ್ಬರು ಮನುಷ್ಯರ ನಡುವಿನ ಸಮಾನತೆಯನ್ನು ಆಧರಿಸಿದಂತ ಸಂಬಂಧ, ಈಕ್ವಾಲಿಟಿ, ನಾವೆಲ್ಲರೂ ಸಮಾನರು ಅನ್ನೋದರಿಂದ ಬಂದಂತ ಸಿದ್ಧಾಂತ. ನಮ್ಮ 4000 ವರ್ಷದ ನಾಗರಿಕತೆಯಲ್ಲಿ ಸಮಾನತೆ ಅನ್ನೋದು ಇರಲೇ ಇರಲಿಲ್ಲ. ಹುಟ್ಟಿನಿಂದ ನೀನು ಗಂಡಾಗಿದ್ರೆ ನಿನಗೆ ಸಕಲ ಪ್ರಿವಿಲೇಜ್ಗಳು ಮನೆ ಒಳಗಡೆ, ದಲಿತನಾಗಿ ನೀನು ಬ್ರಾಹ್ಮಣನಾಗಿದ್ದರೆ ಸಕಲ ಪ್ರಿವಿಲೇಜ್ಗಳು. ಈ ತರನೇ ನಾವು ಬೆಳೆದವರು. ಸಂವಿಧಾನ ಮೊಟ್ಟ ಮೊದಲ ಬಾರಿಗೆ ಭಾರತದ ಇತಿಹಾಸದಲ್ಲೇ ಸಮಾನತೆಯನ್ನ ಕಾನೂನು ಮಾಡ್ತು. ಈಗ ಸಮಾನತೆಯನ್ನ ನಾನು ಕಾನೂನು ಮಾಡ್ತು ಅಂದ ತಕ್ಷಣ ನೀವು ನನ್ನ ಆಮೇಲೆ ಒಂದು ಪ್ರಶ್ನೆ ಕೇಳಬೇಕು, ಕಾನೂನು ಆದ್ಮೇಲೆ ಸಮಾನತೆ ಇದೆಯಾ ಹಾಗಾದ್ರೆ 77 ವರ್ಷದಲ್ಲಿ? ಅದನ್ನ ಆಮೇಲೆ ಕೇಳಿ ದಯವಿಟ್ಟು. ಬಟ್ ಆಶಯವಾಗಿ ಕಾನೂನು ಮಾಡಿದ್ವಿ ನಾವು. ಕಾನೂನು ಹಂಗಿರ್ಲಿಲ್ಲ. ಮನುಸ್ಮೃತಿ ಏನ್ ಹೇಳ್ತಿತ್ತು? ಮನುಸ್ಮೃತಿಯೇ ಕಾನೂನು ಅಲ್ವಾ? ಮನುಸ್ಮೃತಿ ಸಮಾನತೆಯ ಕಾನೂನು ಮೇಲೆ ನಡೆಸಿದ್ದಲ್ಲ, ಅಸಮಾನತೆಯ ಕಾನೂನು ಅದು. ಸೊ ಹೀಗಾಗಿ ನಮ್ಮ ಸಂವಿಧಾನ ಅತಿ ದೊಡ್ಡ ಕ್ರಾಂತಿ. ಯಾಕೆ ಅಂದ್ರೆ ಅದು ಎಲ್ಲರಿಗೂ ಸಮಾನತೆಯನ್ನ ಕೊಡ್ತು. ಆ ಸಮಾನತೆಯಲ್ಲಿ ಅತಿ ಮುಖ್ಯವಾದಂತ ಸಮಾನತೆ ಯಾವುದು? ರಾಜಕೀಯವಾದಂತ ಸಮಾನತೆ, ಓಟಿನ ಸಮಾನತೆ. ಯಾಕೆ ಓಟಿನ ಸಮಾನತೆ ಮುಖ್ಯ ಆಗುತ್ತೆ? ಯಾಕಂತಂದ್ರೆ ಪ್ರಜಾಪ್ರಭುತ್ವದ ಬಹುಮುಖ್ಯವಾದಂತ ಆಶಯ ಏನಪ್ಪಾ ಅಂದ್ರೆ ಬಹುಸಂಖ್ಯಾತರ ಅಭಿಪ್ರಾಯ ಆಳ್ಬೇಕು. ನಮ್ಮ ದೇಶದಲ್ಲಿ ಬಹುಸಂಖ್ಯಾತರ ಯಾರು? ಬ್ರಾಹ್ಮಣರ, ಶ್ರೀಮಂತರ. ಈ ದೇಶದ ಬಹುಸಂಖ್ಯಾತರು ಬಡ ಬಹುಜನರು, ಹೆಣ್ಣು ಮಕ್ಕಳು. ಅವರು ಆಳ್ವಿಕೆ ಆಗಬೇಕು ಅಂತಂದ್ರೆ ಪರೋಕ್ಷವಾಗಿ ಅವರು ಆಯ್ಕೆ ಮಾಡಿದವರು ಆಳ್ವಿಕೆಗೆ ಬರಬೇಕು. ಈ ಆಯ್ಕೆಯ ಸ್ವಾತಂತ್ರ್ಯ ಏನಿದೆ, ಆಯ್ಕೆಯ ಹಕ್ಕೇನಿದೆ, ಅದನ್ನ ರಾಜಕೀಯ ಸ್ವಾತಂತ್ರ್ಯ ಅಂತೀವಿ. ಅಂಬೇಡ್ಕರ್ ಬಹಳ ಚೆನ್ನಾಗಿ ಹೇಳ್ತಾರೆ ಇದನ್ನು ಕೂಡ. ಸಾಮ್ರಾಜ್ಯಗಳ ಕಾಲದಲ್ಲಿ ರಾಜ ಎಲ್ಲಿ ಹುಟ್ಟಿದ್ದ? ರಾಣಿ ಹೊಟ್ಟೆಲ್ ಹುಟ್ಟಿದ್ದ.
ಆ ರಾಣಿ ಹೊಟ್ಟೆಯಲ್ಲಿ ಹುಟ್ಟಿದ ರಾಜ್ಯ ಅತ್ಯಂತ ಅನಿಷ್ಟ, ಕನಿಷ್ಠ, ನಿಕೃಷ್ಟ, ಲಂಪಟ, ಭ್ರಷ್ಟ ಆಗಿದ್ರು ಕೂಡ ರಾಣಿ ಹೊಟ್ಟೆಯಲ್ಲಿ ಹುಟ್ಟದ ಅನ್ನೋ ಏಕೈಕ ಅರ್ಹತೆಗೆ ಅವನು ರಾಜ. ಆದ್ರೆ ಅಂಬೇಡ್ಕರ್ ಹೇಳಿದ್ದು ಪ್ರಜಾತಂತ್ರದಲ್ಲಿ ರಾಜ ಎಲ್ಲಿ ಹುಟ್ಟುತ್ತಾನೆ? ಮತಪೆಟ್ಟಿಗೆಯಲ್ಲಿ ಹುಟ್ಟುತ್ತಾನೆ. ಮತಪೆಟ್ಟಿಗೆಯಲ್ಲಿ ಹುಟ್ಟುತ್ತಾನೆ ಅಂದ್ರೆ ಅರ್ಥ ಏನು? ಬಹುಸಂಖ್ಯಾತರು ಆಯ್ಕೆ ಮಾಡಿದವರು ಆಳ್ತೀವಿ, ನಾವು ಬಹುಸಂಖ್ಯಾತರು ಬೇಡ ಅಂದ್ರೆ ಕಿತ್ತಾಕ್ಬೇಕು. ಅದು ಯಾವಾಗ ಸಾಧ್ಯ ಆಗತ್ತೆ? ಬಹುಸಂಖ್ಯಾತರಿಗೆ ಓಟಿನ ಹಕ್ಕಿದ್ದಾಗ. ಬಹುಸಂಖ್ಯಾತರಿಗೆ ಓಟಿನ ಹಕ್ಕಿತ್ತ ನಮ್ಮ ದೇಶದಲ್ಲಿ ಅಥವಾ ಜಗತ್ತಿನಲ್ಲಿತ್ತ? ಪ್ರಜಾತಂತ್ರದ ಇತಿಹಾಸವನ್ನ ನೀವು ನೋಡಿದ್ರೆ ಫ್ರೆಂಚ್ ಕ್ರಾಂತಿಯಿಂದ, ಅದಕ್ಕೂ ಹಿಂದೆ ಬ್ರಿಟಿಷರ್ ಇಂಗ್ಲೆಂಡ್ ನಲ್ಲಿ ನಡೆದಂತ ಮ್ಯಾಗ್ನಾ ಕಾರ್ಟಾ ಕ್ರಾಂತಿಯಿಂದ ಪ್ರಜಾತಂತ್ರದ ಇತಿಹಾಸವನ್ನ ನೀವು ನೋಡ್ಕೊಂಡ್ಬಂದ್ರೆ, ಮೊದಲು ಇನ್ನೂ ಹಿಂದೆ ನೀವು ಪ್ಲಾಟೋನ, ಅರಿಸ್ಟಾಟಲ್ನ ಕಾಲಕ್ಕೆ ಹೋದ್ರೆ ಪ್ರಜಾತಂತ್ರ, ಡೆಮಾಕ್ರಸಿ ಅನ್ನೋ ಪದ ಫಸ್ಟ್ ಬಂದಿದ್ದ ಅವಾಗ. ಆದ್ರೆ ಯಾರಿಗೆ ಡೆಮಾಕ್ರಸಿ? ಅಲ್ಲಿದ್ದಂತ ಗುಲಾಮರು ಜನರೇ ಅಲ್ಲ, ಹೀಗಾಗಿ ಅವರು ಡೆಮೋಸ್ ಅಲ್ಲಿ ಬರೋದಿಲ್ಲ. ಡೆಮೋಸ್ ಅಂದ್ರೆ ಜನ, ಡೆಮೋಸ್ ಅಲ್ಲಿ ಅವರಿಲ್ಲ, ಗುಲಾಮರು. ಅದಾದ ನಂತರದಲ್ಲಿ ಮ್ಯಾಗ್ನಾ ಕಾರ್ಟಾ ಅಂತ ಇಂಗ್ಲೆಂಡ್ ನಲ್ಲಿ ಬಂದ ನಂತರವೂ ಕೂಡ ಯಾರು ಶ್ರೀಮಂತರೋ, ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೋ, ಯಾರು ರಾಜಮನೆತನಕ್ಕೆ ಸಂಬಂಧಿಗಳೋ ಅವ್ರು ಮಾತ್ರ ಓಟ್ ಹಾಕ್ಬೇಕು, ಹೆಣ್ಮಕ್ಳು ಓಟ್ ಹಾಕ್ಬಾರ್ದು ಅಂತಿತ್ತು. 1937ರಲ್ಲಿ ಬ್ರಿಟಿಷರ್ ಕಾಲದಲ್ಲಿ ಫಸ್ಟ್ ಟೈಮ್ ನಮ್ಮ ಭಾರತ ದೇಶದಲ್ಲಿ ಓಟಿನ ಹಕ್ಕು ಕೊಟ್ಟರು. ಓಟ್ ಮಾಡಿದ್ವಿ ನಾವು 37ರಲ್ಲಿ ಬ್ರಿಟಿಷರಲ್ಲಿ. 8 ಬ್ರಿಟಿಷ್ ಸಂಸ್ಥಾನಗಳಿಗೆ ನಾವು ಓಟ್ ಹಾಕಿದ್ವಿ. ನಮ್ಮವರೇ ಅಧಿಕಾರಕ್ಕೆ ಬಂದ್ರು. ನಮ್ಮವರೇ ಅಂದ್ರೆ ಯಾರು ನಮ್ಮವರು? ಓಟ್ ಯಾರು ಹಾಕಿದ್ರು? ಬ್ರಿಟಿಷರ್ ಕಾಲದಲ್ಲೂ ಕೂಡ ಭಾರತದಲ್ಲಿ ಯಾರು ಓಟ್ ಹಾಕ್ಬೋದು ಅಂತಂದ್ರೆ, ಯಾರು ಆಸ್ತಿವಂತರೋ, ಯಾರು ಪದವೀಧರರೋ, ಯಾರು ಸ್ಥಾನಮಾನ ಉಳ್ಳವರೋ ಅವ್ರು ಮಾತ್ರ ಓಟ್ ಹಾಕ್ಬೇಕು. ಎಷ್ಟು ಜನ ಅವರು? 17% ಜನ ಮಾತ್ರ. ಬಹುಶಃ ನಾವು ಯಾರು ಇಲ್ಲಿ ಕೂತಿದೀವಿ, ನಮ್ಮ ಮುತ್ತಜ್ಜಿರು ಯಾರು ಓಟ್ ಹಾಕಿರಕ್ ಸಾಧ್ಯವೇ ಇಲ್ಲ. ಎಲ್ಲಿಯ ತನಕ ಅಂತಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅತ್ಯಂತ ಡೆಮಾಕ್ರೆಟಿಕ್ ದೇಶ ಅಂತ ಹೇಳ್ತೀವಿ. ಅಲ್ಲಿ ಹೆಂಗಸರಿಗೆ ಓಟಿನ ಹಕ್ಕು ಸಿಕ್ಕಿದ್ದು 1975ಕ್ಕೆ. ಇಂಗ್ಲೆಂಡ್ ಅಲ್ಲಿ ಮಹಿಳೆಯರಿಗೆ ಓಟಿನ ಹಕ್ಕು ಸಿಕ್ಕಿದ್ದು 1948ಕ್ಕೆ. ಅಮೆರಿಕಾದಲ್ಲಿ ಕರಿಯರಿಗೆ ಓಟಿನ ಹಕ್ಕು ಸಿಕ್ಕಿದ್ದು 1967ಕ್ಕೆ. ಜಗತ್ತು ಹೀಗಿರ್ಬೇಕಾದ್ರೆ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ, ಅಂಬೇಡ್ಕರ್ ಅಂತವರ ಪರಿಶ್ರಮದ ಭಾಗವಾಗಿ ನಮ್ಮ ಮೊದಲ ಚುನಾವಣೆಯಲ್ಲೇ ದೇಶದ ಎಲ್ಲರಿಗೂ ಕೂಡ ಓಟಿನ ಹಕ್ಕು ಸಿಕ್ತು. ಜಾತಿ, ಲಿಂಗ, ಮತ, ಸ್ಥಾನಮಾನ, ಆಸ್ತಿ ಯಾವುದೂ ಆಧಾರ ಅಲ್ಲ. ಈ ದೇಶದಲ್ಲಿ ಹುಟ್ಟಿದ್ರೆ ಅವರೆಲ್ಲರೂ ಸಮಾನರು. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಓಟು, ಒಂದು ಓಟಿಗೆ ಒಂದು ಮೌಲ್ಯ. ಇದು ಬಹಳ ಮುಖ್ಯವಾದಂತ ಕ್ರಾಂತಿ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಓಟು. ಟಾಟಾ ಬಿರ್ಲಾಗೂ ಒಂದು ಓಟು, ನನಗೂ ಒಂದು ಓಟು. ಒಂದು ಓಟಿಗೆ ಒಂದೇ ಮೌಲ್ಯ. ಅಂಬಾನಿಗೆ 20 ಲಕ್ಷ ಕೋಟಿ ಆಸ್ತಿ ಪಾಸ್ತಿ ಇದೆ ಮಾತ್ರಕ್ಕೆ ಅವನ ಓಟಿನ ಮೌಲ್ಯ 20 ಲಕ್ಷ ಕೋಟಿ ಅಲ್ಲ. ಅವನಿಗೂ ಒಂದೇ ಓಟು, ನಮಗೂ ಒಂದೇ ಓಟು. ಇದರ ಪರಿಣಾಮ ಏನು? ಎಲ್ಲರಿಗೂ ಒಂದೇ ಓಟು ಅಂತಂದ್ರೆ ಬಹುಸಂಖ್ಯಾತರು ಯಾರು? ಬಹುಸಂಖ್ಯಾತರು ಬಡ ಬಹುಜನರಾದ್ದರಿಂದ ಅವ್ರ ಓಟ್ ಯಾರಿಗೂ ಹೋಗುತ್ತೆ? ಯಾರು ಅವ್ರ ಪರವಾಗಿರ್ತಾರೋ ಅವ್ರಿಗೂ ಓಟ್ ಹೋಗುತ್ತೆ. ಇದು ಅಂಬೇಡ್ಕರ್ ಅವರ ಕನಸಾಗಿತ್ತು. ಪ್ರಜಾತಂತ್ರದಲ್ಲಿ ಪ್ರಜೆಗಳ ರಾಜ್ಯ ಬರುವ ರೀತಿಯಲ್ಲಿ ಪ್ರಜಾತಂತ್ರ ಇರಬೇಕು ಅಂತ ಹೇಳಿ ಇದು ಒಂದು ಕ್ರಾಂತಿ. ಅಷ್ಟು ಮಾತ್ರ ಅಲ್ದಿರ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಈ ಪ್ರಜಾತಂತ್ರದಲ್ಲೇ ಇರೋ ವೈರುಧ್ಯದ ಬಗ್ಗೆ 1949 ನವೆಂಬರ್ 25ಕ್ಕೆ ಸಂವಿಧಾನವನ್ನ ಈ ದೇಶಕ್ಕೆ ಅರ್ಪಣೆ ಮಾಡ್ತಾನೆ ಎಚ್ಚರಿಕೆ ಕೊಟ್ಟಿದ್ರು. ಆ ಭಾಷಣವನ್ನ ತಾವು ದಯವಿಟ್ಟು ಆದ್ರೆ ಇನ್ನೊಂದ್ಸತಿ ಓದಿನಿ. 1949 ನವೆಂಬರ್ 25ಕ್ಕೆ ಸಂವಿಧಾನ ಬರೆದು ಮುಗಿಸುತ್ತಾರೆ. ಮುಗಿಸಾದ್ಮೇಲೆ ಒಂದು ಸುದೀರ್ಘ ಭಾಷಣ ಮಾಡ್ತಾರೆ. ಆ ಭಾಷಣದಲ್ಲಿ ಅವ್ರು ಹೇಳೋದು ಏನಪ್ಪಾ ಅಂದ್ರೆ, ಭಾರತ ಇವತ್ತು ವೈರುಧ್ಯಮಯವಾದ ಯುಗವನ್ನ ಪ್ರವೇಶಿಸುತ್ತಿದೆ. ವೈರುಧ್ಯಮಯವಾದಂತ ಯುಗ. ಏನು ವೈರುಧ್ಯ ಯುಗ ಇದು? ನಾವು ರಾಜಕೀಯವಾಗಿ ಸಮಾನರು, ಒಬ್ಬರಿಗೆ ಒಂದೇ ಓಟು. ಆದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾವು ಅಸಮಾನರಾಗಿಯೇ ಮುಂದುವರಿಯುತ್ತೇವೆ. ಯಾಕೆ? ನಮ್ಮ ಸಂವಿಧಾನವನ್ನ ನೀವು ಗಮನಿಸಿದ್ರೆ ಆರ್ಟಿಕಲ್ 1 ಭಾರತ ಅಂದ್ರೆ ಏನು ಅಂತ ಡಿಫೈನ್ ಮಾಡುತ್ತೆ. ಆರ್ಟಿಕಲ್ 2ರಿಂದ ಆರ್ಟಿಕಲ್ 12ರ ತನಕ ಈ ದೇಶದ ನಾಗರಿಕರ್ಯಾರು, ಈ ದೇಶದ ಮತದಾರರು ಯಾರಾಗಬೇಕು ಅನ್ನೋದನ್ನ ನಿರ್ವಚನ ಮಾಡುತ್ತೆ. ಆರ್ಟಿಕಲ್ 13ರಿಂದ ಆರ್ಟಿಕಲ್ 36ರ ತನಕ ಮೂಲಭೂತ ಹಕ್ಕುಗಳಿದೆ. ಆರ್ಟಿಕಲ್ 38ರಿಂದ 48 ತನಕ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಮೂಲಭೂತ ಹಕ್ಕುಗಳಿಗೂ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಗೂ ಒಂದು ದೊಡ್ಡ ವ್ಯತ್ಯಾಸ ಇದೆ. ಮೂಲಭೂತ ಹಕ್ಕುಗಳು ಅಂತಂದ್ರೇನು? ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಸಂವಿಧಾನ ನಿಮಗೆ ಕೊಟ್ಟಿರುವ ಹಕ್ಕನ್ನ ಕಿತ್ಕೊಳ್ಳಂಗಿಲ್ಲ. ಉದಾಹರಣೆಗೆ ಆರ್ಟಿಕಲ್ 15, ಯಾವುದೇ ಸರ್ಕಾರ ನಾನು ಇಂಥ ಜಾತಿಯವನು, ಇಂಥ ಧರ್ಮದವನು, ಇಂಥ ಗಂಡು ಹೆಣ್ಣು ಅನ್ನೋ ಕಾರಣ ತಾರತಮ್ಯ ಮಾಡಂಗಿಲ್ಲ. ಎಲ್ಲರೂ ಒಂದೇ. ಈಕ್ವಾಲಿಟಿ ಬಿಫೋರ್ ಲಾ,
ಈಕ್ವಲ್ ಪ್ರೊಟೆಕ್ಷನ್ ಬಿಫೋರ್ ಲಾ, ಆರ್ಟಿಕಲ್ 15. ಆರ್ಟಿಕಲ್ 21, ನಾನು ಈ ದೇಶದಲ್ಲಿ ಹುಟ್ಟಿದ ಮೇಲೆ ನಾನು ಘನತೆಯಿಂದ ಬದುಕುವಂತ ಅವಕಾಶವನ್ನು ಕಲ್ಪಿಸಿಕೊಡುವುದು ಸರ್ಕಾರದ ಕರ್ತವ್ಯ. ಆರ್ಟಿಕಲ್ 21 ಜೀವಿಸುವ ಹಕ್ಕು. ಘನತೆಯಿಂದ ಬದುಕುವ ಹಕ್ಕು ಅನ್ನೋ ಪದ ಇದೆ. ಘನತೆಯಿಂದ ಬದುಕುವ ಹಕ್ಕು ಅಂದ್ರೆ ನಾಯಿ ನರಿಗಳ ತರ ಬದುಕೋದಲ್ಲ. ಅವಮಾನಕ್ಕೆ ಈಡಾಗದಂತೆ, ಗುಲಾಮತನಕ್ಕೆ ಮತ್ತೆ ಮರಳದಂತೆ, ಕನಿಷ್ಠ ವಸತಿ, ಕನಿಷ್ಠ ಕೂಲಿ, ಕನಿಷ್ಠ ಆರೋಗ್ಯ, ಕನಿಷ್ಠ ಶಿಕ್ಷಣ, ಕನಿಷ್ಠ ವಸತಿ ಇದನ್ನ ಸರ್ಕಾರ ಕೊಡಲೇಬೇಕು. ಇವೆಲ್ಲವೂ ಮೂಲಭೂತ ಹಕ್ಕು. ಆದ್ರೆ ಆರ್ಟಿಕಲ್ 17ಕ್ಕೆ ನೀವು ಬಂದ್ರೆ ಅಸ್ಪೃಶ್ಯತೆ ಅಪರಾಧ, ಜಾತಿ ಅಪರಾಧ ಅಲ್ಲ, ಎರಡು ಬೇರೆ ಬೇರೆ. ಅಸ್ಪೃಶ್ಯತೆ ಆಚರಣೆ ಅಪರಾಧ, ಜಾತಿ ಆಚರಣೆ ಅಪರಾಧ ಅಲ್ಲ ಸಂವಿಧಾನದಲ್ಲಿ. ಕೇವಲ ಜಾತಿಯನ್ನು ಆಧರಿಸಿ ತಾರತಮ್ಯ ಮಾಡೋದು ಅಪರಾಧ. ಆದರೆ ಜಾತಿಯನ್ನ, ನಿಮ್ಮ ಜಾತಿಯನ್ನು ನೀವು ಆಚರಿಸಿಕೊಳ್ಳುವಂಥದ್ದು ಅಪರಾಧ. ಅದೇ ಸಮಯದಲ್ಲಿ ನಿಮಗೆ ಬದುಕುವ ಹಕ್ಕಿದೆ, ಆದರೆ ಸಮಾನತೆ ಮೂಲಭೂತ ಹಕ್ಕಲ್ಲ ಸಂವಿಧಾನದಲ್ಲಿ. ಯಾಕಂದ್ರೆ ಸಮಾನತೆಯನ್ನ ಸಾಧಿಸುವ ಅಂಶಗಳೇನು ಇದನ್ನ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ 1947 ಮಾರ್ಚ್ ಅಲ್ಲಿ ಸ್ಟೇಟ್ ಅಂಡ್ ಮೈನಾರಿಟೀಸ್ ದೇರ್ ರೈಟ್ಸ್ ಅಂಡ್ ಹೌ ಟು ಅಚೀವ್ ಇಟ್ ಇನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಂತ ಒಂದು ಸುದೀರ್ಘವಾದಂತ ಮೆಮೊರಾಂಡಮ್ ಬರೀತಾರೆ. ನಿಮ್ಗೆಲ್ಲ ಗೊತ್ತಿದೆ, ಸಂವಿಧಾನ ರಚನೆ ಆದಂತ ರೀತಿನಲ್ಲೇನೆ ಅಂಬೇಡ್ಕರ್ ಅವರ ಸಂವಿಧಾನ ಸದಸ್ಯತ್ವ ಭಾರತದ ವಿಭಜನೆಯ ಕಾರಣಕ್ಕೆ ಹೋಗುತ್ತೆ. ಅದಾದ ನಂತರದಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ಗೆ ಅವರು ಸಂವಿಧಾನ ರಚನಾ ಸಭೆಗೆ ಯಾವ ರೀತಿ ಭಿನ್ನ ಒತ್ತಳೆ, ವಿಶೇಷವಾಗಿ ಅಧಿಕಾರ ವಂಚಿತರಿಗೆ, ಆಸ್ತಿ ವಂಚಿತರಿಗೆ, ಮೈನಾರಿಟೀಸ್ ಅಂತ ಕರೆದ್ರು, ಅವ್ರಿಗೆ ಹೆಂಗ್ ರಕ್ಷಣೆ ಮಾಡಬೇಕು ಅನ್ನೋದ್ರಿಗೆ ಒಂದು ಭಿನ್ನ ಒತ್ತಳೆ ಬರೆದ್ರು. ಅದು ಅಂಬೇಡ್ಕರ್ ಅವರ ಮ್ಯಾನಿಫೆಸ್ಟೋ, ಅಸಲು ಮ್ಯಾನಿಫೆಸ್ಟೋ, ಅಸಲು ಸಂವಿಧಾನ. ಅಂಬೇಡ್ಕರ್ ಅವರ ಕೈಗಳನ್ನ ಯಾವುದೂ ಹಿಡಿದೀರ ಸ್ವತಂತ್ರವಾಗಿ ಅವರು ಬರೆದಂತ ಸಂವಿಧಾನ ಅಂತಂದ್ರೆ ಸ್ಟೇಟ್ ಅಂಡ್ ಮೈನಾರಿಟೀಸ್ ದೇರ್ ರೈಟ್ಸ್ ಅಂಡ್ ಹೌ ಟು ಅಚೀವ್ ಇಟ್, ಅದರ ಜೊತೆಗೆ ಅನಿಲೇಷನ್ ಆಫ್ ಕಾಸ್ಟ್, ಜಾತಿ ವಿನಾಶ. ಇದು ಭಾರತದ ಆದರ್ಶ ಆಗ್ಬೇಕಾಗಿತ್ತು. ಸ್ಟೇಟ್ ಅಂಡ್ ಮೈನಾರಿಟೀಸ್ ನಲ್ಲಿ ಏನ್ ಹೇಳ್ತಾರೆ ಅವರು? ಬರೀ ಸ್ವಾತಂತ್ರ್ಯ ಮೂಲಭೂತ ಹಕ್ಕಾದರೆ ಸಮಾನತೆ ಬರುತ್ತಾ? ಉದಾಹರಣೆಗೆ ಇದರ ಬಗ್ಗೆ ತುಂಬಾ ದೊಡ್ಡ ಚರ್ಚೆಗಳಿದ್ದಾವೆ. ಯಾರೇ ಬ್ರಿಡ್ಜ್ ಮೇಲೆ ಮಲಗಿದ್ರು, ರೋಡ್ ಮೇಲೆ ಮಲಗಿದ್ರು, ಮಧ್ಯರಾತ್ರಿನಲ್ಲಿ ಟಾಟಾನ ಮಗ ಮಲಗಿದ್ರು, ಅಂಬಾನಿ ಮಗ ಮಲಗಿದ್ರು, ಬಡ ಬೋರೇಗೌಡನ್ ಮಗ ಮಲಗಿದ್ರು, ನಾವು ಅರೆಸ್ಟ್ ಮಾಡ್ತೀವಿ, ಕಾನೂನು ಒಂದೇ ಅಂತ ಒಂದು ಕಾನೂನು ಇದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋ ಕಾನೂನಲ್ಲಿ ಅನ್ವಯ ಆಗುತ್ತೆ, ಅಷ್ಟರ ಮಟ್ಟಿಗೆ ಸರಿ ಇದೆ. ಆದ್ರೆ ಕೇಳಬೇಕಾದ ಪ್ರಶ್ನೆ ಏನು? ಕೇಳಬೇಕಾದ ಪ್ರಶ್ನೆ, ಅಂಬಾನಿ ಮಗನ್ಗೆ ಬ್ರಿಡ್ಜ್ ಕೆಳಗೆ ಮಲಗ ಕುಚ್ಚ? ನೀವೆಲ್ಲ ಈಗ ಎಲ್ಲಾ ಟೌನ್ಗಳಲ್ಲೂ ಕೂಡ ಭಿಕ್ಷಾಟನೆ ಒಂದು ಅಪರಾಧ ಅಂತ ಬರೆದಿರೋದು ನೀವು ನೋಡಿರ್ತೀರಿ. ಭಿಕ್ಷಾಟನೆ ಒಂದು ಸಾಮಾಜಿಕ ಪಿಡುಗು. ಭಿಕ್ಷಾಟನೆ ಸಾಮಾಜಿಕ ಪಿಡುಗಲ್ಲ, ಅಸಮಾನತೆಯಿಂದ ಭಿಕ್ಷಾಟನೆ ಹುಟ್ಟಿದೆ, ಅಸಮಾನತೆ ಪಿಡುಗು. ಈ ಅಸಮಾನತೆಯನ್ನ ಸಮಾನತೆಯನ್ನ ಮೂಲಭೂತ ಹಕ್ಕು ಮಾಡೋದ್ರ ಮೂಲಕ ನಾವು ಅಸಮಾನತೆ ನಿವಾರಿಸಬಹುದಾಗಿತ್ತು. ಸಂವಿಧಾನದಲ್ಲಿ ಸಮಾನತೆ ಮೂಲಭೂತ ಹಕ್ಕಾಗಲಿಲ್ಲ. ಏನಾಯ್ತು? ಆರ್ಟಿಕಲ್ 38ರಿಂದ ಆರ್ಟಿಕಲ್ 39, 40 ಇವೆಲ್ಲವೂ ಕೂಡ ಸಂಪತ್ತು ಒಂದು ಕಡೆ ಕೇಂದ್ರೀಕರಣ ಆಗಬಾರದು ಅಂತ ಹೇಳುತ್ತೆ ಹೊರತು ಸಂಪತ್ತು ಸಮಾನವಾಗಿ ಹಂಚಿಕೆ ಆಗ್ಬೇಕು ಅಂತಾನು